ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ವಸಂತ್ ನಾಯಕ್ ಎಂಬವನ ಕೊಲೆಯಾಗುತ್ತಲೇ ಈಗ ಅದು ರಾಜ್ಯದಲ್ಲೇ ದೊಡ್ಡ ಸುದ್ದಿಯಾಗಿದೆ. ಟಿವಿ ಮುಂದೆ ಕಂಡವರ ಭವಿಷ್ಯ ಹೇಳ್ತೀನಿ ಅಂತ ಬರ್ತಿದ್ದ ಕಮಲಾಕರ ಭಟ್ಟ ಇದೇ ಕೊಲೆ ಕೇಸ್ನಲ್ಲಿ ಅಂಧರಾಗಿದ್ದಾನೆ. ಆಕೆ ಪ್ರಿಯತಮೆ ಸುಚಿತ್ರಾ ಕೂಡ ಇದೇ ಕೇಸಲ್ಲಿ ಕಂಬಿ ಎಣಿಸ್ತಿದ್ದಾಳೆ. ಅರೆಸ್ಟ್ ಆದ ದಿನದಿಂದಲೂ ದಿನಕ್ಕೊಂದು ಇವರ ಕಾಮ ಪುರಾಣ ಬಿಚ್ಚಿಕೊಳ್ತಿದೆ. ಕಮಲಾಕರ ಭಟ್ಟನದ್ದು ಒಂದೆರಡು ಸಂಬಂಧವಿದ್ರೆ ಸುಚಿತ್ರಾಗೆ ಊರಲ್ಲಿದ್ದವರೆಲ್ಲ ಪ್ರಿಯಕರರೇ ಅನ್ನೋ ರೀತಿ ಒಂದೊಂದೇ ಫೋಟೋಗಳು ವೈರಲ್ ಆಗ್ತಿದೆ. ಕಮಲಾಕರ ಭಟ್ಟ ಕಲಬುರಗಿಯ ಜಮೀನ್ದಾರ ಆಯ್ತು, ಈಗ ಜೆಸಿಬಿ ಮಾಲೀಕನ ಜೊತೆ ಸುಚಿತ್ರಾ ಇದ್ದ ಫೋಟೋಗಳು ವೈರಲ್ ಆಗಿದೆ. ಜೆಸಿಬಿ ಪ್ರಕಾಶ ಇವನು ಕೂಡ ಸಿದ್ದಾಪುರದವನೇ. ಹೀಗಾಗಿ ಸುಚಿತ್ರಾ ಈ ಪ್ರಕಾಶನಿಗೆ ಗಾಳ ಹಾಕಿದ್ಲು. ಪ್ರಾಯದ ಹುಡುಗ ಸಿಕ್ತಿದ್ದಂತೆ ಮದುವೆ ಆಗಿ ಮಕ್ಕಳಿದ್ದಾರೆ ಅನ್ನೋದನ್ನೇ ಮರೆತವಳು ಪ್ರೀತಿ ಪ್ರೇಮ ಅಂತ ತಿರುಗಾಡೋದಕ್ಕೆ ಶುರು ಮಾಡಿದ್ಲು. ಮೈಗೆ ಮೈ ಅಂಟ್ಕೊಂಡು ಕೂರೋದೇನು, ಹೊಸ್ತಿಲ ಮೇಲೆ ರೀಲ್ಸ್ ಮಾಡೋದೇನು, ಇವರಿಬ್ಬರ ಪ್ರಣಯಕ್ಕೆ ಬ್ರೇಕೇ ಇಲ್ಲದಂತಾಗಿತ್ತು. ಆದ್ರೆ ದಿನದ ಕಳೆದಂತೆ ಆಂಟಿ ಬೇರೆ ಬೇರೆಯವರ ಬಲೆಗೆ ಬಿದ್ದು ಪ್ರಕಾಶನ ನಂಟು ಬಿಟ್ಟಿದ್ಲು. ಆದ್ರೂ ಅವನನ್ನು ಮರೆತಿರ್ಲಿಲ್ಲ. ಇತ್ತೀಚೆಗೆ ಮತ್ತೆ ಭೇಟಿ ಆಗ್ತಿದ್ದಂತೆ ಹಳೆ ಲವರ್ನ ಕಷ್ಟಕ್ಕೆ ನಿಂತಿದ್ಲು. ಪ್ರಕಾಶ್ ಜೆಸಿಬಿ ತಗೊಳ್ತೀನಿ ಅಂತಿದ್ದಂತೆ ಒಂದಿಷ್ಟು ಹಣದ ಸಹಾಯ ಮಾಡಿದ್ಲು ಅನ್ನೋ ಮಾತು ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಚಿರ ಯುವಕರಿಗೆ ಗಾಳ ಹಾಕ್ತಿದ್ದ ರೀಲ್ಸ್ ರಾಣಿ ಸುಚಿತ್ರಾ ಖಾಸಗಿ ಕ್ಷಣದ ವಿಡಿಯೋ ಇಟ್ಕೊಂಡು ಹನಿ ಟ್ರಾಪ್ ಮಾಡ್ತಿದ್ದಳು ಎನ್ನುವ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ. ಕಮಲಾಕರ್ ಭಟ್ನನ್ನು ಕೂಡ ಹೀಗೆ ಹೆದರಿಸಿ ಜೊತೆಯಲ್ಲಿ ಇಟ್ಟುಕೊಂಡಿದ್ಲು ಎನ್ನಲಾಗ್ತಿದೆ. ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ, ನನ್ನನ್ನು ಬಿಟ್ಟು ಹೋದ್ರೆ ವಿಡಿಯೋವನ್ನು ಹೊರಗಡೆ ಬಿಡುವುದಾಗಿ ಕಮಲಾಕರ್ ಭಟ್ಟನಿಗೆ ಸುಚಿತ್ರಾ ಬೆದರಿಕೆ ಹಾಕ್ತಿದ್ಲಂತೆ. ಮರ್ಯಾದೆಗೆ ಅಂಜಿ ಸುಚಿತ್ರಾಳನ್ನ ಕಮಲಾಕರ್ ಭಟ್ಟ ತನ್ನೊಟ್ಟಿಗೆ ಇರಿಸಿಕೊಂಡಿದ್ದ ಎನ್ನಲಾಗ್ತಿದೆ. ಆದರೆ ಕಮಲಾಕರ್ ಭಟ್ಟನ 3ನೇ ಆಡಿಯೋ ವೈರಲ್ ಆಗಿದೆ. ಕಮಲಾಕರ್ ಭಟ್ಟನಿಗೆ ಶಿರಸಿ ಮಹಿಳೆ ಜೊತೆ ಕೂಡ ಸಂಬಂಧ ಇತ್ತು. 9 ವರ್ಷ ಆಕೆಯ ಜೊತೆ ಇದ್ದ ಕಮಲಾಕರ ಭಟ್ಟ ಸುಚಿತ್ರಾ ಸಿಕ್ಕ ಬಳಿಕ ಆಕೆಯಿಂದ ದೂರವಾಗಿದ್ದ. ಆಡಿಯೋದಲ್ಲಿ ಸುಚಿತ್ರಗಾಗಿ 50 ರಿಂದ 100 ಕೋಟಿ ಆಸ್ತಿಯನ್ನ ಅವಳ ಹೆಸರಿನಲ್ಲಿ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ನಾನು ಸತ್ರು ಬೇಜಾರಿಲ್ಲ, ಸುಚಿತ್ರಳಿಗಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಎಂದಿದ್ದಾನೆ. ಅಲ್ಲ, ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50 ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾನ್ ನಾಳೆ ಸತ್ರು, ಈಗ ಸತ್ರು, ಈ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು, ನನ್ನ ಲೈಫ್ ತಾನೆ ಎಂಡ್ ಆಗತ್ತೆ, ಹೋಗ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಏನೇ ಮಾತಾಡೋದಿದ್ರು ಸಹಿತ ನನ್ನ ಹತ್ರ ಮಾತಾಡ್ಬೇಕು ಬಿಟ್ರೆ ಅವಳಿಗೆ ನೀನ್ ಮತ್ತೊಂದು ಮರದೊಂದು ಇತ್ಯಾದಿಗಳೆಲ್ಲ ಹೇಳಂತ ಅವಶ್ಯಕತೆಗಳೇನಿದೆ? ಅವಳನ್ನ ನಾನು ಮದುವೆ ಮಾಡ್ಕೊಂಡ್ ಬಂದಿರೋದು, ಏನೇನೋ ಹೇಳೋದಲ್ಲ. ಅಲ್ಲ, ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ. ಮತ್ತೊಂದು ವಿಚಾರ ಅಂದ್ರೆ ಕಮಲಾಕರ್ ಭಟ್ಟನಿಗೆ ಈಕೆ ಸಿಕ್ಕಿದೆ ಆಕಸ್ಮಿಕ. ಕಮಲಾಕರ್ ಭಟ್ಟನಿಗೆ ಪೂಜೆ ಪುನಸ್ಕಾರ ಹುಡುಕಿ ಕೊಡೋ ಬ್ರೋಕರ್ ಆಗಿದ್ಲು. ಮೊದಲ ಬಾರಿ ಸುಚಿತ್ರಾಳನ್ನ ನೋಡ್ತಿದ್ದಂತೆ ಕಮಲಾಕರ್ ಭಟ್ ಬಲೆಗೆ ಬಿದ್ದೇ ಬಿಟ್ಟಿದ್ದ. ಆಂಟಿಯ ಮೈಮಾಟಕ್ಕೆ ಮುರುಳಾದ ಭಟ್ಟ ಕಾಸಿನ ಸುರಿಮಳೆ ಸುರಿಸೋದಕ್ಕೆ ಶುರು ಮಾಡಿದ್ದ. ಎಲ್ಲ ಬ್ರೋಕರ್ಗಳಿಗೂ ಕೊಡ್ತಿದ್ದದ್ದು 10,000 ಕಮಿಷನ್. ಆದರೆ ಸುಚಿತ್ರಾಗೆ 35,000 ಕಮಿಷನ್ ಕೊಡ್ತಿದ್ದ. 25,000 ಕಮಿಷನ್ ಆದ್ರೆ ಇನ್ನುಳಿದ 10,000ದಲ್ಲಿ ಶಾಪಿಂಗ್ ಮಾಡು ಅಂತಿದ್ನಂತೆ. ಯಾವಾಗ ಕುಬೇರ ಸಿಕ್ಕಿದ್ನೋ ಸುಚಿತ್ರಾ ಆಂಟಿ ತನ್ನ ಆಟ ಶುರು ಮಾಡಿದ್ಲು. ಕಮಲಾಕರ ಭಟ್ಟನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುತ್ತಿದ್ಲು. ಅದೇ ರೀತಿ ಕಮಲಾಕರ ಭಟ್ಟ ತನ್ನ ಪ್ರೇಯಸಿಯ ಮೆಚ್ಚುಗೆಗಾಗಿ ಯಕ್ಷಗಾನದ ಸಂಗೀತಕ್ಕೆ ಕುಣಿದು ಈಗ ಅದಕ್ಕೂ ಮುಜುಗರ ತಂದಿದ್ದಾನೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಸುಚಿತ್ರಾಗೆ ಕಮಲಾಕರ ಭಟ್ಟ ಕಾಲ್ ಸೆಂಟರ್ ಕೂಡ ಮಾಡಿಕೊಟ್ಟಿದ್ದ. ಅದರ ಬಿಲ್ಡಿಂಗ್ ಮಾಲೀಕರು ಕೂಡ ಸುಚಿತ್ರಾ ಹಾಗೂ ಭಟ್ಟನಿಗೆ ಪರಿಚಿತರು. ಈಗ ಕೊಲೆ ಕೇಸ್ನಲ್ಲಿ ಇವರ ಸಂಬಂಧಿ ಕೂಡ ಆರೋಪಿಯಾಗಿದ್ದಾನೆ. ಈ ಹೊಸಮನೆ ಶಿವಮೊಗ್ಗ, ಈ ಮನೆ ನಮ್ದೇ. ಅವ್ರ ಭಟ್ರು 4 ವರ್ಷದಿಂದ ಎದುರುಗಡೆ ಮನೆ ಇರೋದು ನಮ್ಮ ಅಕ್ಕನ ಮಗನ ಮನೆ. ಅವ್ರು 4 ವರ್ಷದಿಂದ ಇಲ್ಲಿ ನಮ್ಮ ಅಕ್ಕನ ಮನೆಯಲ್ಲೇ ಇದ್ದಾರೆ. ಆಗ್ಲಿಂದ ನನಗೆ ತುಂಬ ಪರಿಚಯ ಮತ್ತು ಆತ್ಮೀಯರು ಹೌದು, ನನಗೆ ದೋಸ್ತು ಹೌದು. ನಮ್ಗೆ ಚೆನ್ನಾಗಿ ನಾಗೇಶಣ್ಣ ಅಂತಲೇ ಮಾತಾಡಿಸ್ತಿದ್ರು. ಆಮೇಲೆ ಅವರಲ್ಲಿ
ಯದುವಾಳ ಮೂಲಲ್ಲಿ 10 ಎಕರೆ ಜಮೀನು ತಗೊಂಡಿದ್ರು, ಅಲ್ಲಿ ದೇವಸ್ಥಾನ ಕಟ್ಸಿದ್ರು. ಅವ್ರು ನನ್ನ ಲಾರಿ ಇತ್ತು, ಸಣ್ಣ 207 ಮೊಬೈಲ್ ಇತ್ತು, ಅವ್ರದ್ದು ಲಗೇಜ್ ತಗೊಂಡೋಗೋದು, ಜನ ಕರ್ಕೊಬರೋದು ಎಲ್ಲ ನನಗೆಲ್ಲ ಸ್ವಲ್ಪ ಕೆಲಸ ಕೊಡ್ತಿದ್ರು. ನಾವು ಸ್ವಲ್ಪ ಅಲ್ಲಿ ಸೇವೆ ಮಾಡ್ತಿದ್ವಿ. ಗೋಶಾಲೆ ಮಾಡಿದ್ರು, 3 ದೇವಸ್ಥಾನ ಕಟ್ಸಿದ್ರು, ಚೆನ್ನಾಗೇ ಇದ್ದರು. ಈಗ ಬರ್ತಾ ಯಾಕೋ ಹಿಂಗಾದರೂ ಗೊತ್ತಾಗಿಲ್ಲ ಏನಂತೇಳಿ. ನಮ್ದು ಅಂಗಡಿ ಬೆಳಗ್ಗೆನೂ ನೀವು ನಿಮ್ಮದು ನಮಗೆ ಕೊಡಿ ಅಂತೇಳಿ ಅವರು ಇಲ್ಲಿ ಕಾಲ್ ಸೆಂಟ್ರ್ ಮಾಡ್ಕೊಂಡು ಇಲ್ಲಿದ್ದರು. ಇಲ್ಲಿ ನಮ್ಮ ಮಳಿಗೆಯಲ್ಲಿದ್ದರು. ನಮ್ಮ ಬಾಡಿಗೆ ಕೊಟ್ಕೊಂಡಿದ್ರು, ಬಾಡಿಗೆನೂ ಚೆನ್ನಾಗಿ ಕೊಡ್ತಾಯಿದ್ರು ಮತ್ತು ತುಂಬ ಆತ್ಮೀಯಿಂದ ಇದ್ದರು ನಮ್ಮ ಜೊತೆಲಿ. ಅವ್ರು ಭಾರಿ ಒಳ್ಳೆಯ ವ್ಯಕ್ತಿ. ಯಾಕೆಂದರೆ ಒಳ್ಳೆಯ ಒಂದು ಪೂಜೆ ಮಾಡೋ 1800 ಹೋಮ ಮಾಡಿದ್ರೆ ಅವರೇ ಕುಂತು ಮಾಡ್ತಿದ್ರು, ಬೇರೆ ಯಾರಿಗೆ ಕೊಡ್ತಿರ್ಲಿಲ್ಲ. ಮತ್ತು ದಾನ ಧರ್ಮ ಎಲ್ಲ ಇತ್ತು. ಯಾರೇ ಬರಲಿ ಅವ್ರದ್ದು ವಿಚಾರ ಹೆಂಗೆ ಅಂದರೆ ಏನು ಕೇಳಿದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡೋ ನೇಚರ್ ಇತ್ತು ಅವರಿಗೆ. ಒಳ್ಳೆ ಆತ್ಮೀಯಿಂದ ಇದ್ದರು. ಈಗ ಯಾಕೆ ಹಿಂಗಾಯಿತು ಗೊತ್ತಿಲ್ಲ. ಈಗ ಅಮ್ಮ ಬಂತು, ಅವ್ರು ಯಾರು ಗೊತ್ತಿಲ್ಲ, ಅಲ್ಲಿ ಮನೆ ಮಾಡಿದ್ರು ಇಲ್ಲೇ ಮೇಲ್ಗಡೆ. ಆ ಮನೆ ಖಾಲಿ ಮಾಡಿ ಇವ್ರು ಇಲ್ಲಿ ಈ ಮನೆಗೆ ಬಂದರು, ನಮ್ಮ ಅಣ್ಣನ ಮನೆಗೆ. ನಾವೇ ಒಂದು 5-6 ತಿಂಗಳೇ ಆಯಿತು. 6 ತಿಂಗಳಾಯ್ತು. ನಾವು ಹೇಳಿದ್ವಿ ನೋಡ್ರಿ ಅಲ್ಲಿ ನಾಯಿಗೆ ಕಟ್ಟರು ಕೊಡಲ್ಲ ಹಂಗೆ ಅಂತ. ಇಲ್ಲ ಏನಾಗಲ್ಲ ನಾಗೇಶಣ್ಣ, ನಮ್ಮ ಅಣ್ಣ ಶ್ರೀನಿವಾಸ್ ಅಂತ ಅವ್ರಿಗೆ ಹೇಳಿದ್ರು, ಇರಲಿ ಅಂದರು. ವಿಶ್ವಾಸದಲ್ಲಿ ನಾವು ಇದ್ವಿ, ಅಲ್ಲೇನು ತೊಂದರೆ ಮಾಡಲಿಲ್ಲ. ಅವರು ಬಾಡಿಗೆ ನಮ್ಗೆ ಕರೆಕ್ಟ್ ಕೊಡ್ತಿದ್ರು, ಚೆನ್ನಾಗೇ ಇದ್ದರು. ಮತ್ತು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಎಲ್ಲ ಕಡೆಯೂ ಒಳ್ಳೆ ಇದೇ ಇತ್ತು ಭಟ್ರ ಬಗ್ಗೆ. ಈಗ ಹಿಂಗಾಗಿದೆ. ಅಲ್ಲ, ಈಗ ಸುಚಿತ್ರ ಅವ್ರು ಯಾವಾಗಿಂದ ಹೇಳಿದ್ದಾರೆ? ಈ ಅವ್ರು ಬಂದು ಒಂದು 6-7 ತಿಂಗಳಾಯಿತು. ಅಲ್ಲಿ ಮೇಲ್ಗಡೆ ಮನೆ ಮಾಡ್ಕೊಂಡಿದ್ರು, ಅಲ್ಲಿಂದ ಖಾಲಿ ಮಾಡಿ ಇಲ್ಲಿ ಗುರುಗಳ ಮನೆ ಹತ್ರನೇ ಬಂದರು ಅವರು. ಅವ್ರೇನು ಮಾಡ್ತಿದ್ರು ಅವಾಗ? ಅವ್ರವ್ರ ಮನೇಲಿದ್ದರು. ಇಲ್ಲಿ ಕಾಲ್ ಸೆಂಟ್ರ್ ಆಫೀಸ್, ನಂದೇ ಮೊಳಗೆ ತಗೊಂಡು ಕಾಲ್ ಸೆಂಟ್ರ್ ಆಫೀಸ್ ಮಾಡಿದ್ರು. ಆಮೇಲೆ ಇಲ್ಲಿ ಒಂದು 9 ಜನಿಗೆ ಕೆಲಸ ಕೊಟ್ಟಿದ್ದಾರೆ. 15,000 ರೂಪಾಯಿ ಸಂಬಳ ಒಬ್ಬರಿಗೆ, ನಮಗೂ ತಿಂಗಳು 15,000 ಬಾಡಿಗೆ. ಎಲ್ಲ ಚೆನ್ನಾಗೇ ನಡೀತದೆ ಆಫೀಸು. ಇದು ಮೊನ್ನೆ ರಾತ್ರಿ ಹೋಗಿ ಏನೋ ಗಲಾಟೆ ಆಯ್ತು ಅಂತ ಹೋದವ್ರು ಬಂದಿಲ್ಲ. ನಮ್ಗೆ ಮತ್ತೆ ವಿಚಾರ ಗೊತ್ತಿಲ್ಲ ಆಯಿತಾ. ಎಲ್ಲ ಚೆನ್ನಾಗೇ ಇದು, ಪೇಮೆಂಟ್ ಆಗಲಿ, ಅಲ್ಲಿರೋ ಕೆಲಸಗಾರರಾಗಲಿ. ಪಾಪ ಒಂದು ಆಕಾಶ ಅಂತ ಹುಡುಗ ಇದ್ದ ಅಲ್ಲಿ, ಎಲ್ಲ ನೋಡ್ತಿದ್ದ. ಭಾರಿ ಒಳ್ಳೆ ಹುಡುಗ, ಅನಂತಪುರದ ಹುಡುಗ. ಅವನೇನೋ 4ನೇ ಆರೋಪಿ ಮಾಡಿದ್ದಾರೆ. ಅವ್ನು ಸುಮ್ಮನೆ ಜೊತೆ ಹೋಗಿ ಏನೋ ಅವನ್ನ ಆರೋಪಿ ಮಾಡಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಅಳು ಬರುತ್ತೆ. ಯಾಕೆಂದರೆ ಪಾಪ ಅನ್ನಕ್ಕಾಗಿ ಬಂದಂಥ ಹುಡುಗ ಅವನು ಅವ್ರ ಜೊತೆಲಿ ಹೋದ್ದು. ಇವ್ರು ಸ್ವಾಮಿಯವ್ರದ್ದು ಒಳ್ಳೆತನ ಏನಂದರೆ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಹೋಗಿ ಜೊತೆಗೆ ಹೋಗಿದ್ದಾರೆ. ಜೊತೆ ಹೋದ್ರಿಂದ ಇವರು ಇದೆಲ್ಲ ಹೊರಗಡೆ ಬಂತು, ಏನೇನೆಲ್ಲ ಅನ್ನೋದು ಒಂದು ಜೊತೆ ಹೋದ ಒಂದು ಉದ್ದೇಶಕ್ಕೆ ಹಿಂಗಾಯ್ತು. ಹೆಲ್ಪ್ ಮಾಡೋ ದೃಷ್ಟಿಯಿಂದ ಹೋಗಿರ್ತಾರೆ, ಏನೋ ಒಂದು ಜೊತೆಗೆ ಹೋಗಿದ್ದಾರೆ. ಅದು ಎಲ್ಲ ಇವರೇ ಮಾಡಿದ್ದವ್ರು ಮಾಡಿದಂತ. ಮೊದಲು ನಿಮ್ಗೆ ಅವ್ರು ಏನು ಗಂಡ ಹೆಂಡತಿ ಅಂತ ಹೇಳ್ಕೊಂಡಿದ್ರು? ಇಲ್ಲ ಗಂಡ ಹೆಂಡತಿ ಅಂತ ಗೊತ್ತಿಲ್ಲ. ಹೆಂಡತಿ ಅವ್ರು ಕೊರೋನಾದಲ್ಲಿ ತೀರೋದು ಗೊತ್ತು ನನಗೆ. 8 ವರ್ಷದಿಂದ ಪರಿಚಯ ನಮ್ಮ ಭಟ್ರು. ಈ ಏರಿಯಾದಲ್ಲೇ 8 ವರ್ಷದಿಂದ ಇದ್ದಾರೆ ಅವರು. ನಮ್ಮಲ್ಲಿ ಬಂದು ಒಂದು 4 ವರ್ಷ ಆಯಿತು ಈ ಮನೆಗೆ ಬಂದು. ಒಟ್ಟಿಗೆ ಇದ್ರಲ್ಲ, ಏನಂತ ಹೇಳಿದ್ರು ಅವಾಗ? ಏನು ಹೇಳಿಲ್ಲ, ನಮ್ಮ ಊರ ಕಡೆಯವರು ಅಂತ ಹೇಳಿದ್ರು. ನಮ್ಮ ಊರಿನವರು ಅಂತ ಹೇಳಿದ್ರು ಅಷ್ಟೇ. ನಮ್ಮ ಊರಿನವರು ನಮ್ಗೇನೋ ರಿಲೇಷನ್ ಆಗಬೇಕು ಏನೋ ಅಂತಂದ್ರಪ್ಪ. ಅಷ್ಟಕ್ಕೆ ನಾವು ಸುಮ್ಮನೆ ಆದ್ವಿ. ನಾವು ಮತ್ತೆ ನಮ್ಮ ಬಾಡಿಗೆ ಕೊಡೋರು ಹೆಚ್ಚು ಮಾತಾಡೋಕೆ ನಾವು ಹೋಗೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಕೇಳ್ತಿದ್ದೆ. ನಮ್ಮದು ಬಾಡಿಗೆ ಕೊಡೋರು ಕ್ಲಿಯರ್ ಇತ್ತು, ಚೆನ್ನಾಗಿದ್ವಿ. ಇಲ್ಲೆಲ್ಲ ಕಸ ಗಿಸ ಎಲ್ಲ ಕ್ಲೀನ್ ಮಾಡ್ತಿದ್ವಿ, ಬೆಂಕಿ ಹಾಕ್ತಿದ್ವಿ, ಎಲ್ಲ ಗುಡಿಸಿ ಇಲ್ಲೆಲ್ಲ ಹಾವಿಗೆ ಓಡಾಡ್ತಿತ್ತು. ಕ್ಲೀನ್ ಮಾಡೋದು ನಾವು ಅವ್ರ ಜೊತೆ ಸೇರಿ ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಅಕ್ಕಪಕ್ಕದಲ್ಲೆಲ್ಲ ತುಂಬ ವರ್ಕರು, ಕೆಲಸಗಾರು, ಬಾಡಿ ಇದು. ಅಲ್ಲ, ಈಗ ಅವ್ರ ಮೊದಲೇ ಹೆಂಡತಿ ಪರಿಚಯನಾ? ಇಲ್ಲ ನಮ್ಮ ಪರಿಚಯ ಇಲ್ಲ, ತೀರೋದು ಗೊತ್ತು. ಇಲ್ಲೇ ಮನೆಗಿದ್ರು, ನೋಡಿದ್ವಿ, ಪರಿಚಯ ಇಲ್ಲ. ಅವಾಗ ನಮ್ಮ ಮನೆಗೆ ಬಂದಿರಲಿಲ್ಲಲ್ಲ, ಹಾಗಾಗಿ ಪರಿಚಯ ಅಂದರೆ ಎಲ್ಲ ಹೋಗೋರು ಬರೋರು ಅಷ್ಟೇ ಗೊತ್ತು. ಮತ್ತು ಆತ್ಮೀಯತೆ ಅಂದರೆ ಇಲ್ಲಿ ಬಂದ ಮೇಲೆ ನಮಗೆಲ್ಲ ಪರಿಚಯ ಆಯಿತು. ಆಮೇಲೆ ಅಲ್ಲಿ ಜಮೀನು ತಗೊಂಡ್ರು ಮುಧೋಳದಲ್ಲಿ ಗೋಶಾಲೆ ಮಾಡಿದಾಗ ನಾವು ಅಲ್ಲಿ ಕಿರಣ್ ಅಂತ ಒಬ್ಬರು ಇಂಜಿನಿಯರ್ ಇದ್ದರು. ಅವರು ನಾವೆಲ್ಲ ಸೇರಿ ಕೆಲಸ ಮಾಡಿಸ್ತಿದ್ವಿ. ಅಲ್ಲಿ ದೇವಸ್ಥಾನ 3 ಆಗ್ತಾಯಿತ್ತು. ಅದು ಬಂದಮೇಲೆ ಇದು ಬಂದಮೇಲೆ ನಿಂತೋಯ್ತು. ಇವರೆಲ್ಲ ಇತ್ಲೆಗೆ ಎಲ್ಲ ಜನ ಬಂದಮೇಲೆ ಅವರು ಕಡಿಮೆ ಮಾಡಿದರು. ಅಲ್ಲಿ ಕೆಲಸ ಇಲ್ಲ, ಗೋಶಾಲೆನೂ. ಅವರು ಚೆನ್ನಾಗೇ ಇದ್ರಲ್ಲ. ಕಾರು ತಗೊಂಡಿದ್ದಾರೆ, ಕಾರ್ ಇದೆ, 2-3 ಕಾರು. ಒಂದು ತಾರಾ ಕಾರ್ ತಗೊಂಡ್ರು, ಒಂದು ಇದೆಂಥದ್ದು ಕಾರ್ ತಗೊಂಡ್ರು, ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟ್ ಏನೋ ತಗೊಂಡಿದ್ದಾರೆ. ಅಮ್ಮನೇ ಓಡಿಸೋದು, ಅವರು ಓಡಿಸ್ತಾ ಇದ್ರು. ಜೊತೆಗೆ ಹೋಗ್ತಿದ್ರು, ಓಡಾಡ್ತಿದ್ರು, ಟೂರು, ರನ್ನಿಂಗ್ ಎಲ್ಲ ಮಾಡ್ತಾಯಿದ್ರು. ಅವರು ಎಲ್ಲ ಕಡೆ ಫಂಕ್ಷನ್ ಏನೇನೋ ಓಡಾಡ್ತಾ ಇದ್ರು. ಆ ರೀಲ್ಸ್ ಎಲ್ಲ ಭಾಳ ಮಾಡಿದ್ರು. ನಮ್ಮ ಹುಡುಗನೂ ಇಲ್ಲಿ ಕೆಲ್ಸಕ್ಕಿದ್ದ, ಅವನು ಜೊತೆ ಹಾಕೊಂಡು ರೀಲ್ಸ್, ಕಾರ್ಗಿರ್ ಓಡಿಸ್ತಾನೆ. ನಮ್ಮ ಹುಡುಗನ ಡ್ರೈವಿಂಗ್ ಬರುತ್ತೆ. ಒಂಥರ ಮನೆಯವ್ರ ಥರ ಇದ್ವಿ. ಅಂದರೆ ಸ್ವಾಮಿಯವ್ರ ಕಡೆಯಿಂದ ಏನಲ್ಲಿ ಸ್ವಾಮಿಯರಲ್ಲ ಅಂತೇಳಿ ನಾವು ಪಬ್ಲಿಕ್ ಟಿ ವಿಲಿ ನೋಡಿದ್ವಲ್ಲ, ಏನೋ ಒಂದು ಇದರಲ್ಲಿ ಇದ್ವಿ. ಚೆನ್ನಾಗಿ ನಮ್ಮ ಹತ್ರ ಎಲ್ಲ ತುಂಬ ಚೆನ್ನಾಗಿದ್ರು ಎಲ್ಲ. ಈ ಕೇರಿಲೆಲ್ಲ ಚೆನ್ನಾಗಿ ಸ್ವಲ್ಪ ಡೊನೇಷನ್ ಏನೋ ಕೊಡೋದಾಗಲಿ, ಯಾರಿಗಾರ ಇದಾದರೆ ಕೊಡ್ತಿದ್ರು ಅವರು. ಯಾವ್ದಾರ ಯಾರೇ ಬಂದರೂ ವಾಪಸ್ ಕಳಿಸೋ ಮಾತಿಲ್ಲ. ಏನಾರು ಒಂದು ಹೆಲ್ಪಿಂಗ್ ನೇಚರ್, ಒಳ್ಳೆ ಕೆಪಾಸಿಟಿ ಇತ್ತು ಮಾತ್ರ. ಭಟ್ರು ಅಂದರೆ ಒಂದು 1008 ಕುಂಭ ಹಾಕ್ರೆ ಬೇರೆಯವ್ರಿಗೆ ಕೊಡಿಸ್ತಿಲ್ಲ, ಇವರೇ ಕುಂತು ಹಾಕೋರು. ನಾನು 2-3 ಸಲ ಗೋವಿಂದಪುರದಲ್ಲಿ ಜಮೀನಿತ್ತು, ಅಲ್ಲೂ ಹೋಗಿದ್ದೆ ನಾನು. ಅಲ್ಲೂ ಅವರೇ ಮಾಡೋದು ಪೂಜೆ. ಕರಿತಿದ್ರು, ಪ್ರತಿ ಸಂಕಷ್ಟಿಲೂ ಅವರು ಪೂಜೆ ಮಾಡಿಸ್ತಾರೆ, ತಪ್ಪದಂಗೆ ಮಾಡ್ತಾಯಿದ್ರು.